ಸೌಂದರ್ಯ ಮಾತ್ರ ಅಲ್ಲ ಅತ್ಗೆ, ಆಂತರ್ಯ ಸೌಂದರ್ಯದಲ್ಲೂ ನಿನಗೆ ನೀನೇ ಸಾಟಿ. ಆ ಫೋಟೋ ಅಲ್ಲೇ ಎಲ್ಲಾದ್ರೂ ಬಿದ್ರೆ ಒಳ್ಳೇದಾಗುತ್ತೆ. ಇವ್ರು ಮಾತ್ರ ಆ ಫೋಟೋ ನೋಡ್ಬಾರ್ದು ಗಾಯತ್ರಿಯಮ್ಮ. ಎಲ್ಲಿದ್ಯಾ ಅತ್ಗೆ? ಈ ಕಡೆ ಇದ್ಯಾ, ಆ ಕಡೆ ಇದ್ಯಾ? ಇಲ್ಲ ಅಂತಂದ್ರೆ ಮೊನ್ನೆ ತರ ನನ್ ಮುಂದೆನೆ ಇದ್ಯಾ? ನೀನ್ ಎಷ್ಟು ಒಳ್ಳೆವಳು ಅಂತಂದ್ರೆ ಅತ್ಗೆ, ಕರ್ಣ, ಕುಂತಿ ಮಗ ಧರ್ಮರಾಯ, ಸತ್ಯ ಹರಿಶ್ಚಂದ್ರ ಇವ್ರೇನಾದ್ರೂ ಹೆಣ್ಣಿನ ಜನ್ಮ ಎತ್ತಿದ್ರೆ ಅದು ನೀನೇ ಅತ್ಗೆ. ಸರಿಯಾಗಿ ಹೇಳಿದ್ನ ಅತ್ಗೆ? ಇದೇನಿದು ಫೋಟೋ ತರ ಇದೆಯಲ್ಲ? ಆ ಶೀಲವತಿ ಸಖಿ ಕಳ್ಕೊಂಡಿದ್ ಫೋಟೋ ಇದೇನೇನು? ಕಂದ, ನಯನಿ ನಿಮ್ಮಮ್ಮನ ಹತ್ರ ಮಾತಾಡ್ತಿದ್ದಾಳೆ ಅಂತ ಗೊತ್ತಾದಾಗಿಂದ ಹೀಗೆಲ್ಲ ಆಗ್ತಾ ಇದೆ. ಮಾಮ್, ಅಮ್ಮ ಯಾವತ್ತೂ ಆ ರೀತಿ ಭಯಪಡಿಸಲ್ಲ. ತುಂಬಾ ಜನ ಅವ್ರ ಜೀವನ ಕತ್ಲೆ ಆಗ್ತಿದೆ ಅಂತ ಡಿಸಪಾಯಿಂಟ್ ಆಗಿ ಡಿಪ್ರೆಷನ್ಗೆ ಹೋದಾಗ ಬೆಳಕನ್ ಕೊಟ್ಟಿರೋ ನಮ್ಮಮ್ಮ ಒಬ್ರನ್ನ ಹೆದರ್ಸ್ತಾರ? ನೀವೇ ಹೇಳಿ. ಅತ್ತೇನೆ ಏನೋ ಊಹೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡಿದ್ದಾರೆ. ಹೌದು ರೀ, ಅಮ್ಮವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರ್ಗೆ ಭಯ ಆಗಲ್ಲ. ತಪ್ಪು ಮಾಡಿರೋರು ಭಯ ಪಟ್ಕೋತಾರೆ ಅಷ್ಟೇ. ಸಖಿ, ಫೋಟೋ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ, ನೀನ್ ಬಾ. ಏ ಹಾಸ್, ಇವತ್ತು ನೀನು ನನ್ ಜೊತೆನೆ ಮಲ್ಕೋತ್ಯಾ? ನಿಮ್ಗೊರ್ಕೆಲಿ ನನಗ್ ನಿದ್ರೆ ಬರಲ್ಲ ಆಂಟಿ, ಸಾರಿ. ವಿಶಾಲಾಕ್ಷಮ್ಮ ತಾಯಿ ನೆನ್ಸ್ಕೊಂಡು ಮಲ್ಕೊಳ್ಳಿ ಚಿಕ್ಕಮ್ಮ. ಭಯ ಭಕ್ತಿ ಏನೂ ಇಲ್ದಿರೋ ಆಂಟಿ ಮತ್ತೆ ವಲ್ಲಭ್ ಸ್ವಾಮೀಜಿ ಹತ್ರ ಯಾಕೆ ಬಂದಿದ್ದಾರೆ? ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಬಂದಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ಫಿಶಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಮನೆ ಸುತ್ತ ಗಾಳಿ ಬೀಸ್ತಾ ಇದೆ ತಿಲೋತ್ತಮ. ಗಾಳಿ ತೀವ್ರವಾಗಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅನಿಷ್ಟದ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ನಿಮಗ್ ಶರಣಾಗಿ ಬಂದಿದ್ದೀವಿ ಗುರುಗಳೇ. ಗೊತ್ತಾಗ್ತಿದೆ. ನಿಮ್ಗೋಸ್ಕರನೇ ನಾವು ದುಡ್ಡು ತಂದಿದೀವಿ ಅನ್ನೋ ವಿಷಯ ನಿಮ್ಗೆ ಗೊತ್ತಿದೆಯೋ ಇಲ್ವೋ? 5 ಲಕ್ಷ ಹಾರ್ಡ್ ಕ್ಯಾಶ್ ಇದೆ ಗುರುಗಳೇ, ತಗೊಳ್ಳಿ. ಲಕ್ಷ್ಮೀ ದೇವಿನ ಆರಾಧಿಸ್ತಿವೆ ಹೊರತು ಅದಕ್ಕೆ ಆಸೆ ಪಡೋದಿಲ್ಲ. ಮಾಮ್, ನಿಮ್ಗೆ ಆಸೆಗಳಿಲ್ಲ ಅಂತ ನನಗ್ ಗೊತ್ತಿದೆ. ಆದ್ರೂ ಆಶ್ರಮದ ಅಭಿವೃದ್ಧಿಗೋಸ್ಕರ ನಮ್ ಮನೆಯವರು, ನಿಮ್ ಪ್ರಿಯ ಶಿಷ್ಯ ಜಗದೀಶ್ ಅವರು ನಿಮಗ್ ಕೊಡಕ್ ಹೇಳಿದ್ರು. ಅಂಕಲ್ ಕೊಡಕ್ ಹೇಳಿದ್ರ? ಇದೇನಿದ್ ಈ ತರ ಟ್ವಿಸ್ಟ್ ಕೊಟ್ರು? ಆಶ್ರಮದ ಅಭಿವೃದ್ಧಿನ ಬಯಸೋ ನೀವು ಎಲ್ರಿಗೂ ಒಳ್ಳೇದನ್ನ ಬಯಸ್ತೀರಿ ಅಂತ ಅನ್ಕೋತೀನಿ. ಅಲ್ಲಿಡು. ವಿಷಯ ಏನು ಅಂದ್ರೆ, ಶಿವರಾತ್ರಿ ಹಬ್ಬದ ದಿನ ನನ್ ಮಗನ್ಗೆ ಯಾರೋ ಹೊಡೆದ್ಬಿಟ್ರು ಗುರುಗಳೇ. ಯಾಕೆ ಹೊಡೆದ್ರು ಅನ್ನೋದು ಗೊತ್ತಿಲ್ಲ. ಗೊತ್ತು, ನನಗೆ ಗೊತ್ತು ತಿಲೋತ್ತಮ. ಪಾಪಕ್ಕೆ ಪ್ರಾಯಶ್ಚಿತ ಆಗಿದೆ ಅಷ್ಟೇ. ಅಂದ್ರೆ ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ ಮಗ ತಪ್ಪು ಮಾಡಿರ್ಲೂಬಹುದು ಗುರುಗಳೇ. ನನ್ ಸೊಸೆ ನಯನಿಯಿಂದಾಗಿ ಅವನಿಗೆ ತುಂಬಾ ತೊಂದರೆ ಆಗ್ತಿದೆ. ಅಷ್ಟೇ ಅಲ್ಲ,
ಮನೆಯವ್ರೆಲ್ರಿಗೂ ಕೂಡ ಗಾಯತ್ರಕ್ಕ ಬಂದ್ರೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ಸುಳ್ ಕತೆ ಹೇಳಿ ಎಲ್ರನ್ನೂ ದಾರಿ ತಪ್ಪಿಸ್ತಿದ್ದಾಳೆ ಗುರುಗಳೇ. ನಯನಿ ಯಾಕೆ ಹಾಗೆ ಮಾಡ್ತಿದ್ದಾಳೆ, ಅವಳ ಉದ್ದೇಶ ಏನು, ಅವಳ ಗುರಿ ಏನು ಅಂತ ಸ್ವಲ್ಪ ಹೇಳ್ತೀರಾ ಗುರುಗಳೇ? ನಯನಿ ಬಗ್ಗೆ ನಿನಗೆ ಹೇಳಬೇಕು ಅಷ್ಟೇನಾ? ಅಷ್ಟೇ ಗುರುಗಳೇ. ಏನ್ ನಡೀತು ಅಂತ ನೀನೇ ತಿಳ್ಕೊಳ್ತೀಯ ನೈನಿ. ನೀನ್ ಆ ಫೋಟೋ ನೋಡು, ಆಗ ನೀನ್ ಯೋಚ್ಸಕ್ ಶುರು ಮಾಡ್ತೀಯ. ನಿನಗ ಅರ್ಥ ಆದ್ರೆ ಮುಚ್ಚಿಟ್ಟಿರೋ ನ್ಯಾಯನ ಹೊರಗ್ ತಗೊಂಡ್ ಬರ್ತೀಯ. ಫೋಟೋನ? ಯಾವ್ದು? ಆ ಸಖಿ ಕಳ್ಕೊಂಡ್ಲು ಅಂತ ಹೇಳ್ತಿದ್ಲಲ್ಲ ಅದಾ? ಹೌದು. ಯಾರ್ ಫೋಟೋ ಅಕ್ಕ ಅದು? ಅವಳು ಕೂಡ ಸುಳ್ಳು ಹೇಳಿದ್ಲು ಅಂತ ನಂಗೆ ಅನ್ನಿಸ್ತು. ಅವಳು ಹೇಳೋದೆಲ್ಲ ಬರೀ ಸುಳ್ಳು ನೈನಿ. ಅವಳು ತುಂಬಾ ಕೆಟ್ಟವಳು. ನೀನ್ ಅವಳನ್ನ ಈ ಮನೇಲಿ ಇರೋಕ್ ಬಿಟ್ಟಿದ್ಯಾ, ಆದ್ರೆ ಈ ಮನೆಯಿಂದ ನೀನೇ ಅವಳನ್ನ ಹೊರಗಾಕ್ತೀಯ ನೈನಿ. ಸತ್ಯಾಸತ್ಯಗಳು ನಿನಗೆ ಗೊತ್ತಾಗ್ಬೇಕಷ್ಟೇ. ಹೌದಾ ಅಕ್ಕ? ಯಾವ ನಿಜ ತಿಳ್ಕೋಬೇಕು? ಯಾರ ಬಗ್ಗೆ ತಿಳ್ಕೋಬೇಕು? ಆ ಫೋಟೋಲ್ ಯಾರಿದ್ದಾರೆ? ಅಷ್ಟಕ್ಕೂ ನಡೆದಿದ್ದಾದ್ರೂ ಏನು, ಮುಂದೆ ಏನ್ ನಡೆಯೋದ್ರಲ್ಲಿದೆ? ನನಗವಳ ಬಗ್ಗೆ ಎಷ್ಟು ಗೊತ್ತಿದ್ಯೋ ನಿನ್ಗವಳ ಬಗ್ಗೆ ಅಷ್ಟು ಹೇಳಿದೀನಿ ನೈನಿ. ಪೂರ್ತಿಯಾಗಿ ತಿಳ್ಕೋಬೇಕಾಗಿರೋದ್ ನೀನೆ. ಆಗ್ಲೇ ನನ್ನ ಆತ್ಮಕ್ಕೆ ತೃಪ್ತಿ ಸಿಗೋದು. ಅಯ್ಯೋ ಅಕ್ಕ, ಈಗ ಅರ್ಥ ಬರ್ತಾ ಹೇಳ್ಬಿಟ್ಟು ಹೊರಟೋದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸರಿಯಾಗಿ ಹೇಳಕ್ಕ. ಅವ್ರು ಇಲ್ಲೇ ಬರ್ತಿದ್ದಾರೆ ನೈನಿ, ಅಲ್ಲಿ ನೋಡು. ಎಲ್ಲ ಹೋಟ್ಲು ಸುತ್ತಕ್ಕ. ಇರಿ ಇರಿ ಇರಿ, ಟೋಕನ್ ತಗೊಂಡಿರೋರ್ ತರ ಡೈರೆಕ್ಟ್ ಆಗಿ ಮನೆಗ್ ಹೋಗ್ತಿದ್ದೀರಲ್ಲ. ನೀವು ಜಗದೀಶ್ ಅವರ ದೊಡ್ಡ ಸೊಸೆ ಅಲ್ವಾ? ನೀವ್ ಟಕ್ ಅಂತ ಹೇಳಿದ ಮಾತ್ರಕ್ಕೆ ನಾನ್ ಒಳಗ್ ಹೋಗಿ ಜ್ಯೂಸ್ ತಗೊಂಡ್ ಬರಲ್ಲ. ಪರವಾಗಿಲ್ಲಮ್ಮ. ಹಾ, ಪರವಾಗಿಲ್ವಾ ಅಂದ್ರೆ ಏನು? ಔಟ್ ಹೌಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀರಾ? ಅದೆಲ್ಲ ಆಗಲ್ಲ. ಮನೆ ಖಾಲಿ ಇಲ್ಲ, ಈಗ ಹೋಗಿ, ನೀವು ಹೋಗಿ. ಇದೇನ್ ಛತ್ರನ ಬಂದವ್ರಿಗೆಲ್ಲ ಜಾಗ ಕೊಡೋದಕ್ಕೆ? ಹೋಗಿ ಹೋಗಿ ಅಮ್ಮ. ಹೋಗಿ. ಅಮ್ಮ ಹಾಸಿನಿ, ಅಮ್ಮ ಹಾಸಿನಿ, ಯಾರ ಹತ್ರ ಮಾತಾಡ್ತಿದ್ಯಾ? ಇಲ್ಲಿ ಇವ್ರನ್ ಬಿಟ್ರೆ ಬೇರೆ ಯಾರು ಇಲ್ಲ ಮಾವ, ಇವ್ರೊಬ್ರೇ ಇರೋದು. ವೃದ್ಧಾಶ್ರಮಕ್ ಹೋಗೋದ್ ಬಿಟ್ಟು ನಮ್ಮನೇಲೆ ಜಾಂಡ ಊರಕ್ ಬಂದಿದ್ದಾರೆ ಅನ್ಸತ್ತೆ. ಅಯ್ಯೋ, ನೀನೊಬ್ಳು ದಡ್ಡಿ. ಕ್ಷಮಿಸಿ ಆಚಾರ್ಯರೇ, ಅವಳಿಗೆ ಗೊತ್ತಾಗದೆ ಮಾತಾಡಿದಾಳೆ. ಹ, ನನಗೆಲ್ಲ ಗೊತ್ತು ಮಾವ. ಇವತ್ತು ಶುಕ್ರವಾರ, ಶುಭ ಋತು ನವ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ. ನಿಲ್ಸಮ್ಮ ನಿನ್ ರಾಮಾಯಣನ. ಇವ್ರು ನಮ್ಗೆ ಯಾವಾಗ್ಲೂ ಹಿತ ಬಯಸೋರು, ಸೀನಿಯರ್ ಲಾಯರ್, ಆಚಾರ್ಯರು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಇವಾಗ ಗೊತ್ತಾಯ್ತು ತಾನೇ? ಮಜ್ಜಿಗೆ ತಗೊಂಡ್ ಬಾ. ಅಂಕಲ್, ಮಜ್ಜಿಗೆಗೆ ಸಕ್ಕರೆ ಹಾಕ್ಲಾ, ಉಪ್ಪು ಹಾಕ್ಲಾ? ಹಾಸಿನಿ, ಸುಮ್ನೆ ನೀನ್ ಹೋಗಿ ತಗೊಂಡ್ ಬರಮ್ಮ, ಹೋಗು. ದಯವಿಟ್ಟು ಕ್ಷಮಿಸಿ, ಏನು ಅನ್ಕೋಬಿಡಿಲ್ಲ ಇರ್ರೆ. ನೀವು ನಮ್ಮ ಮನೆಯವ್ರ ತರನೇ, ನಾನೇನು ಅನ್ಕೊಳ್ಳಲ್ಲ ಜಗದೀಶ್ ಅವರೇ. ಬನ್ನಿ. ನಿಮ್ಮೆಲ್ರ ನಂಬಿಕೆನ ನಾನು ಉಳಿಸ್ಕೋತೀನಿ. ಹುಷಾರಮ್ಮ ನೈನಿ, ನೀನು ತುಂಬಾ ಹುಷಾರಾಗಿರ್ಬೇಕು. ನಿನ್ನ ಹಸ್ತರೇಖೆಗಳನ್ನ ನೋಡ್ದೆ ಉಜ್ವಲವಾಗಿರೋ ನಿನ್ನ ಭವಿಷ್ಯವನ್ನ ಹಾಳು ಮಾಡಬೇಕು ಅಂತ ವಿಷಜ್ವಾಲೆಗಳು ನಿನ್ನ ಸುತ್ತ ಸುತ್ತಕೊಂಡಿವೆ.
ಬದ್ರಿನಾಥ್ ಅವ್ರು ಕೊಟ್ಟ ಸಂಬಳನ ತಗೊಂಡು ನನ್ನ ಮಕ್ಕಳ ಭವಿಷ್ಯನ ನಾನು ಬದಲಾಯಿಸಿದೆ. ನಿಮ್ಮ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತೀನಿ. ರಾಜರ ತರ ಇದ್ದಾಗ ನಮಗೆ ಸಲಹೆ ಕೊಡೋರು 100 ಜನ ಇರ್ತಾರೆ. ನಾವೇನಾದ್ರೂ ಎಚ್ಚರಿಕೆ ತಪ್ಪಿದ್ರೆ ನಮ್ ಜೀವನನೇ ತಲೆ ಕೆಳಗಾಗೋಗುತ್ತೆ. ಹುಷಾರಾಗಿರಮ್ಮ. ಆಚಾರ್ಯ, ನಮ್ಮ ಅಕ್ಕಂಗೆ ಮೊದ್ಲೆಲ್ಲ ತುಂಬಾ ತೊಂದರೆಗಳಾಗಿದೆ. ಅದು ಅವಳ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ಬೇರೆಯವ್ರಿಗೆ ಅಪಾಯ ಬಂದಾಗ ಅವಳು ತನ್ನ ಬಗ್ಗೆ ಯೋಚನೆ ಮಾಡದೆ ಅವ್ರನ್ನ ಕಾಪಾಡಕ್ ಹೋಗ್ತಾಳೆ. ಅದೇ ನೈನಿ ಒಳ್ಳೆತನ. ತುಂಬಾ ಒಳ್ಳೆಯವರಾಗಿದ್ರೆ ಮುಳುಗ್ಸ್ಬಿಡ್ತಾರೆ ಹಾಸಿನಿ ಅಕ್ಕ. ವಯಸ್ಸಾದ್ಮೇಲೆ ಆ ಆಸ್ತಿ ಪತ್ರನೂ ಹಿಡ್ಕೊಳಕ್ ಆಗಲ್ಲ. ಇಂಟ್ರೆಸ್ಟಿಂಗ್. ಇವಾಗ ನೀನ್ ಏನಂತೀಯ ಸುಮನ? ಏನಂತೀನಿ, ಬರೋ ವರ್ಷಕ್ಕೆ ನನಗ್ ಮಕ್ಳಾಗೋದಂತೂ ಖಂಡಿತ. ಅಲ್ಲಿವರೆಗೂ ನಮ್ಮ ಅಕ್ಕ ಆಸ್ತಿನ ಹುಷಾರಾಗಿ ಕಾಪಾಡ್ತಾಳೋ ಇಲ್ಲ ಅಂದ್ರೆ ಈ ಆಚಾರ್ಯ ಹೇಳ್ದಾಗೆ ಜಾತಕ ದೋಷ ಆಗಿ ಆಸ್ತಿ ಎಲ್ಲ ಕರ್ಗೋಗತ್ತೋ ಯಾರಿಗ್ ಗೊತ್ತು. ಸುಮನ, ನೀನೇನ್ ಮಾತಾಡ್ಬೇಡ ಅಕ್ಕ. ಆ ಆಸ್ತಿ ಪತ್ರ ನಮಗ್ ಕೊಟ್ರೆ ನಿಮ್ಮ ಯಜಮಾನ್ರು, ನನ್ನ ಯಜಮಾನ್ರು, ವಲ್ಲಭ ಭಾವ 3 ಜನ ಸರಿ ಸಮಾನವಾಗಿ ಹಂಚ್ಕೋತಾರೆ. ಅದನ್ನ ಕೊಡಕ್ಕ ಕೊಡು ಸುಮನ. ಕೊಡ ಸುಮನ. ಮಹಾಭಾರತ ರಾಮಾಯಣ ನಡೆದೇ ಇರೋ ಮನೆ ಇರುತ್ತಾ? ಅದೆಲ್ಲ ಅಲ್ಲ ಕಣ್ರಿ. ನನ್ಗೆ ನನ್ನ ಐನ್ಯಾಕ ಕಪಾಳ ಕೊಡದ್ಲು. ಇವಾಗ ಹೇಳ್ತಿದೀಯಲ್ಲ, ಒಂದೇ ಏಟ? ಹೌದು. ಇನ್ನೊಂದ್ 4 ಬಿಟ್ಟಿದ್ರೆ ಚೆನ್ನಾಗಿರೋದು. ನಂದೇನು ತಪ್ಪಿಲ್ಲ. ಆಸ್ತಿ ಹಂಚ್ಕೊಂಡು ಎಲ್ರೂ ಸಂತೋಷವಾಗಿರ್ಬೋದಲ್ವಾ ಅಂತ ಹೇಳಿದಕ್ಕೆ ಅವಳು ಕೈ ಮಾಡಿದ್ಲು. ಆಸ್ತಿ ಹಂಚೋಣ ಅಂತ ಹೇಳಿದ್ರೆ ಅತ್ಗೆ ಹೊಡಿದೇನೆ ಮುದ್ ಮಾಡ್ಬೇಕಾ? ವಿಶಾಲ್ ಬ್ರೋ ನೈನಿ ಅತ್ಗೆ ಹೆಸರಲ್ಲೇ ಆಸ್ತಿ ಇದೆ. ಅವ್ರ ಹೆಸರಲ್ಲೇ ನಾವಿವತ್ತು ಊಟ ಮಾಡ್ತಾ ಇರೋದು. ನಾನು ಓರ್ಗಿತಿ, ನೀವು ಮೈದ್ನ. ಪಾಲ್ ಕೊಟ್ರೆ ಏನಾಗತ್ತೆ? ಯಾಕೆ ಕೊಡ್ಬೇಕೆ? ಅಷ್ಟಕ್ಕೂ ಪಾಲೇ ಕೊಡ್ಬೇಕು ಅವರು. ಏನು ಕೋಪ ಮಾಡ್ಕೊಂಡು ಹತ್ರ ಬರ್ತಿದ್ದೀರಾ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಇದೆ. ಸುಳ್ಳು ಹೇಳಿ ನನ್ನ ಮದ್ವೆ ಅದೇ. ಇಲ್ಲ ಅಂತಿದ್ರೆ ನೀನ್ ಈ ಮನೆ ಸೊಸೆನೇ ಆಗ್ತಾ ಇರ್ಲಿಲ್ಲ. ಮೋಸ ಮಾಡಿದ್ದು ಅಲ್ದೆ ಇವಾಗ ಆಸ್ತಿ ಬೇಕು ಅಂದ್ರೆ ಹೇಗೆ? ಅದ್ ಹೇಗೋ ಒಂದ್ ಮದ್ವೆ ಆಯ್ತಲ್ಲ, ಆದ್ಮೇಲೆ ಹಕ್ಕಿರತ್ತಲ್ವಾ? 2 ಬಾರಿಸ್ತೀನಿ ಅನ್ಕೊಂಡಿದ್ಯಾ? ನಮ್ಮ ಅತ್ಗೆ ಏನ್ ಹೇಳಿದಾರೋ ಅದನ್ನ ಮಾಡು. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಮೂಲಲ್ಲಿ ಬಿದ್ದಿರೋ. ನಿನ್ನ ನಾಟಕದಳು ನನ್ನ ಹತ್ರ ಕೆಲಸ ಮಾಡಲ್ಲ. ಆಸ್ತಿ ಹಂಚ್ಕೊಂಡು ಖುಷಿಯಾಗಿ ಬದುಕ್ಬೇಕು ಅಂತಿಲ್ವಾ? ತಾಯಿ ಸ್ಥಾನದಲ್ಲಿರೋ ಅದ್ಗೆ ಕೈಯಲ್ಲಿ 2 ತುತ್ತು ತಿಂದು ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡ್ ಬದುಕ್ತೀನಿ. ನನ್ ಜೀವನದ ಆಸೆನೂ ಅದೇ. ಮತ್ ನನ್ ಗತಿ ಏನು? ಮಕ್ಕಳು ಬೆಳೆದ್ ದೊಡ್ಡವರಾದ್ಮೇಲೆ ಬಾಡ್ತಾ ಇರೋ ಜೀವಕ್ಕೆ ಖುಷಿ ಕೊಡ್ತಾರೆ ಅಂತ ಆಸೆ ಪಡ್ತಾರೆ. ಹಾಗ್ ಮಾಡ್ದೆ ನಾವ್ ದೊಡ್ಡವರಾದ್ವಿ, ನಮ್ ಜೀವನ ನಮ್ದು ಅಂದ್ರೆ ನಮ್ ಜೀವನಕ್ಕೋಸ್ಕರ ಅವ್ರ ಜೀವನ ತ್ಯಾಗ ಮಾಡಿದ ತಂದೆ ತಾಯಿ ಏನಾಗ್ಬೇಕು ನೀವೇ ಹೇಳಿ? ನಮ್ಮನ್ ಬೆಳ್ಸೋದ್ರಲ್ಲೇ ಅರ್ಧ ಆಯಸ್ ಕಳಿಯೋ ತಂದೆ ತಾಯಿ ಬಗ್ಗೆ, ತಮ್ ತಂದೆ ತಾಯಿ ಇನ್ನೂ ಹೆಚ್ಚು ವರ್ಷ ಏನ್ ಬದುಕಲ್ಲ ಅನ್ಕೊಳ್ಳೋ ಮಕ್ಕಳು ಆಸ್ತಿನ, ತಂದೆ ತಾಯಂದ್ರ ಆಸೆನ್ ಕಿತ್ಕೊಂಡು ಅವರಿಂದ ತುಂಬಾ ದೂರ ಹೋಗಿ ಹಬ್ಬ ಬಂದಾಗ ನನ್ಗೂ ತಂದೆ ತಾಯಿ ಇದಾರೆ ಅಂತ ನೆನ್ಪಾದಾಗ ಮಾತ್ರ ಫೋನ್ ಮಾಡಿ ಹಲೋ ಅಪ್ಪ, ಹಾಯ್ ಅಮ್ಮ ಅಂದ್ರೆ ಆ ನೊಂದಿರೋ ಜೀವ ತಡ್ಕೊಳುತ್ತಾ ಹೇಳಿ? ತುಂಬಾ ದೂರಾಲೋಚನೆ ಮಾಡಿದ್ಯಾ ನೀನು. ಸ್ವಂತವಾಗಿ ಬದುಕೋದ್ರಲ್ಲಿ ಯಾವ ತಪ್ಪು ಇಲ್ಲ ರೀ. ಸ್ವಂತದವರು ಇಲ್ಲ ಅಂತ ಅನ್ಕೊಂಡ್ ಬದುಕೋದ್ ಮಾತ್ರ ತಪ್ಪೇ ರೀ. ಅರ್ಥ ಆಯ್ತು ನಾನೇ. ಇದನ್ ಕುಡಿದ್ರೆ ದೇಹಕ್ಕೆ ತಂಪಾಗುತ್ತೆ ಹೊರತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಮನ್ಸು, ದೂರಾಲೋಚನೆ ಇರಬೇಕು ಅಂತ ನಿನ್ನೆ ನೋಡಿದ್ಮೇಲೆ ನಂಗೆ ಅರ್ಥ ಆಯ್ತು. ನೀನ್ ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ನಾನ್ ಮಾಡಿರೋ ಅದೃಷ್ಟ. ನೀ ನನ್ ಗಂಡ ಆಗಿರೋದು ನಾನ್ ಮಾಡಿದ ಪುಣ್ಯ.
ಹಾಲ್ ಹತ್ರ ಇರೋ ರೂಮ್ ಅಲ್ಲಿ ಇದನ್ನ ಫಿಕ್ಸ್ ಮಾಡಿದ್ರೆ ಅಲ್ಲಿಗ ಗುರುಗಳು ಅಂಕಲ್ನ ಕರ್ಕೊಂಡು ಹೋಗಿ ಏನೇ ಮಾತಾಡಿದ್ರು ಹೊರಗ್ ನಾವು ಇದನ್ನ ಕನೆಕ್ಟ್ ಮಾಡಿರೋ ಸ್ಪೀಕರ್ ಅಲ್ಲಿ ಅವರಿಬ್ರು ಮಾತಾಡ್ಕೊಳ್ಳೋ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೋಬಹುದು. ವೆರಿ ಗುಡ್ ಸಖಿ. ರೂಮ್ಗೆ ಹೋಗ್ತಾರೆ ಅಂತ ಏನ್ ಗ್ಯಾರಂಟಿ? ನಮ್ ಮೇಲೆ ಅವ್ರಿಗೆ ಡೌಟ್ ಬರೋ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ತಾರೆ ವಲ್ಲಭ. ಕರೆಕ್ಟ್ ಆಂಟಿ. ನಾವೇ ಕರ್ಸ್ಕೊಂಡಿರೋ ಗುರುಗಳಿಗೆ ನಮ್ ಮೇಲೆ ಅನುಮಾನ ಬರೋ ಹಾಗೆ ನಾವೇನಾದ್ರೂ ಮಾಡಿದ್ರೆ ನಮ್ ಕೆಲ್ಸ ಈಸಿ ಆಗೋಗುತ್ತೆ. ಆಗ ನಯನಿ ಬಗ್ಗೆ ಎಲ್ಲಾ ಸೀಕ್ರೆಟ್ಸು ಗೊತ್ತಾಗೋಗುತ್ತೆ. ಅಷ್ಟೇ ಅಲ್ಲ ವಲ್ಲಭ, ಬದ್ರಿನಾಥ್ ಅವ್ರು ಬರ್ದಿರೋ ವಿಲ್ಗೆ ಮುಳ್ಳಿನ ಹಾಗೆ ಅಡ್ಡವಾಗಿರೋ ನಯನಿ ಉದ್ದೇಶ ಆಶಯ ನಮಗರ್ಥ ಆಗತ್ತೆ. ಆಗ ಏನ್ ಮಾಡ್ಬೇಕೋ ಹೇಗ್ ಮಾಡ್ಬೇಕೋ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮುಂದುವರಿಬಹುದು. ಮತ್ತೆ ನನಗೇನಾಂಟಿ? ನಿನಗ್ ನಾನು ಲೈಫ್ ಕೊಡ್ತಾ ಇದ್ದೀನಲ್ಲ ಸಖಿ. ಗ್ಯಾರಂಟಿ ಇಲ್ದಿರೋದ್ರ ಬಗ್ಗೆ ನಾನು ಎಕ್ಸೈಟ್ ಆಗಲ್ಲ ವಲ್ಲಭ. ಸಖಿ, ಈ ಆಸ್ತಿ ನನ್ ಕೈಗೆ ಸೇರೋ ಹಾಗೆ ಮಾಡೋದ್ರಲ್ಲಿ ನಿನ್ ಪಾತ್ರ ಇರೋ ತನಕ ಅಕ್ಷಯ ಪಾತ್ರನ ನೀನು ರೆಂಟ್ಗೆ ತಗೊಂಡ ಹಾಗೆ. ಅದೆಲ್ಲ ನನಗ್ ಬೇಡ ಆಂಟಿ. 10% ಕೊಡಿ. 50 ಕೋಟಿನ ಟೂ ಮಚ್. ವಲ್ಲಭ, ಕೊಡೋಣ ಬಿಡು. ನಾವಾದ್ರೂ ಏನ್ ಕಳ್ಕೋತೀವಿ ಹೇಳು? ಫಿಕ್ಸ್ ಮಾಡ್ಕೋ ಸಖಿ. ನೀನು ಇದನ್ನ ಫಿಕ್ಸ್ ಮಾಡುಡಿಯೋ? One, two, yes. ಮಾಮ್, ಬಾವಾ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ? ಆನ್ ಮಾಡಿದ್ಯಾ? ಫಿಕ್ಸ್ ಮಾಡ್ದೆ ಮಮ್ಮಿ. ಒಂದ್ ನಿಮಿಷ. ಇವಾಗ ಕೇಳಿಸ್ತಿದ್ಯಾ? ಮಾತಾಡೋ. ಪಕ್ಕದಲ್ಲಿ ಸಖಿ ಇದ್ದಾಳ? ಇದ್ದಾಳೆ. ನೀನ್ ಮಾತಾಡೋದು ಸ್ಪೀಕರ್ ಅಲ್ಲಿ ಕೇಳಿಸ್ತಿದೆ. ವೆಲ್ ಡನ್. ಥ್ಯಾಂಕ್ಸ್. ವಲ್ಲಭಾವ, ಅತ್ತೇನು ಹೊರಗೋಗಿಲ್ಲ, ಮನೇಲೇ ಇದ್ದಾರೆ. ಹೌದು. ಮನೇಲೇ ಇರ್ಬೇಕಾದ್ರೆ ಫೋನಲ್ಲಿ ಯಾಕೆ ಮಾತಾಡ್ತಿದ್ದೀರಾ? ಸುಮನ ಬಂದ್ಲು ಅನ್ಸತ್ತೆ.
ಅವಳಿಗೆ ಡೌಟ್ ಬಂದಿದೆ. ಸೀಕ್ರೆಟ್ ಮೈಕನ್ನ ನೋಡಿಲ್ಲ ತಾನೆ? ಆಕ್ಚುಲಿ ಅದು ಸಖಿ ಕಾಣಿಸ್ತಾ ಇರ್ಲಿಲ್ಲ, ಎಲ್ಲಿದ್ದಾಳೆ ಅಂತ. ಓ, ಏನೋ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ. ₹1 ಕೂಡ ದಕ್ಷಿಣೆ ಕೊಡದೇ ಇರೋರು 5 ಲಕ್ಷನ ಆಶ್ರಮಾಭಿವೃದ್ಧಿಗೆ ಕೊಡಕ್ ಬಂದಿದ್ದೀನಿ ಅಂತ ಹೇಳಿ ನಿಧಾನವಾಗಿ ನಿನ್ನ ಸೊಸೆ ನಯನಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ರು. ಕೇಳಿಸ್ಕೊತಿದ್ಯಾ ವಲ್ಲಭ, ಗುರುಗಳು ಹೇಗ್ ಮಾತಾಡ್ತಿದ್ದಾರೆ ಅಂತ? ನೀವು ಡ್ಯಾಡ್ಗೆ ಚಾಡಿ ಹೇಳಕ್ ಬರ್ತಾರೆ ಅಂತ ಹೇಳಿದ್ರಲ್ಲ ಮಮ್ಮಿ, ಹಾಗೆ ಆಯ್ತು. ಈಗೇನ್ ನಡೆಯತ್ತೆ ಅದನ್ ತಿಳ್ಕೋಬೇಕು. ತಿಳ್ಕೋಬೇಕು ಅಂತ ನಂಗೂ ಆಸೆ ಆಗ್ತಿದೆ ಸುಮನ. ಹೇಳ್ತೀಯಾ ಪ್ಲೀಸ್ 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 ಹೇಳು. ನಮ್ ನೈನ್ಯಾಕನ್ ಬಗ್ಗೆ ಮಾತಾಡಕ್ಕೆ ರೂಮ್ಗೆ ಹೋದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ ಗುರುಗಳೇ? ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅದಕ್ಕೆ ಸಮಯಾವಕಾಶ ಕೂಡ್ ಬರ್ಬೇಕು ಅಂತ ಮಾತನ್ನ ಬದಲಾಯಿಸಿ ಇವತ್ತು ನೇರವಾಗಿ ಇಲ್ಲಿಗೆ ಬಂದೆ. ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಮುಗ್ದೋಗುತ್ತಲ್ಲ ಮಮ್ಮಿ. ಏಯ್, ಅವ್ರೇನ್ ಮಾತಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ವಲ್ಲಭ. ನಿಧಾನವಾದ್ರೂ ಸರಿ, ನಿಜ ಹೊರಗ್ ಬಂದ್ರೆ ಅಷ್ಟೇ ಸಾಕು. ಭವಿಷ್ಯದಲ್ಲಿ ಆಗೋ ಅಪಾಯ ನನಗೆ ಮೊದ್ಲೇ ಗೊತ್ತಾಗುತ್ತೆ ಅನ್ನೋ ವಿಷಯ ಸುಮನ ಎಲ್ರ ಹತ್ರನೂ ಹೇಳ್ಬಿಡ್ತಾಳ. ಗುರುಗಳಿಗೆ ಮಾವನ್ಗೆ ಮಾತ್ರ ಗೊತ್ತಿರೋ ಈ ರಹಸ್ಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಆಗೇನ್ ಮಾಡೋದು? ನೀನ್ ಹೇಳ್ತೀಯೋ ಇಲ್ವೋ? 5 ನಿಮಿಷ ಗ್ಯಾಪ್ ಕೊಟ್ಟು ನಮ್ಗೆ ಇರಿಟೇಟ್ ಮಾಡಿದ್ರೆ ತಲೆ ಸಿಡ್ದು ಹೋಗತ್ತೆ ಕಣೆ. ಹೇಳು. 1 ನಿಮಿಷ ಇರಿಯತ್ತೆ ಸುಮನ. ಡ್ಯಾಡು ಗುರೂಜಿ ನೈನಿ ಬಗ್ಗೆ ಯಾಕೆ ಮಾತಾಡ್ತಿರ್ತಾರೆ, ಅದೇನು ಅಂತ ಹೇಳ್ಬಾರ್ದಾ? ಹೋಗ್ಲಿ ಬಿಡ್ರಿ, ಅವಳು ಚಿಕ್ಕ ಹುಡುಗಿ, ಅವಳ ಮಾತಿಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನನ್ನನ್ನ ಚಿಕ್ಕ ಹುಡುಗಿ ಅಂತ ಕರಿಬೇಡ. ನನ್ ಮದ್ವೆ ಆಯ್ತು, ಈಗ ಬರೀ ನಿನ್ ತಂಗಿ ಅಲ್ಲ, ನಾನ್ ನಿಂಗ್ ಓರ್ಗಿತಿ ಕೂಡ. ಅದೇನೋ ಹೌದು, ಆದ್ರೆ ಇಲ್ಲಿ ನೋಡಿದ್ರೆ ನನ್ ಗಂಡ ಅತ್ತೆ ಇಬ್ರು ಇಲ್ವಲ್ಲ, ಆ ಸಖಿ ಕೂಡ ಇಲ್ಲಿಲ್ಲ. ಎಲ್ಲಕ್ ಹೋಗಿರ್ಬೋದು? ಎಲ್ಲಿಗಾದ್ರೂ ಹೋಗ್ಲಿ, ನಿನಗ್ಯಾಕೆ? ಇಲ್ಲ, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬಿಡಿ ಆಂಟಿ. ಏಯ್, ಮೆಂಟಲ್. ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಾನೆ ಹೀಗ್ ಮಾಡ್ದೆ. ಬ್ರಹ್ಮಗಡಿ ಶುರುವಾಗಿದೆ ಜಗದೀಶ. ಹೇಳೋ ಸಮಯ ಬಂದಿದೆ ಅಕ್ಕ. ಸುಮನ, ನೀನ್ ರೂಮ್ಗೆ ಹೋಗು. ನೀನಿರು. ನಿಮ್ಮಕ್ಕ ಹಾಗೆ ಹೇಳ್ತಿರ್ತಾಳೆ, ನೀನ್ ಹೇಳು. ಹೋಗು ಅಂದೆ ತಾನೆ. ನಾನಿರೋದಕ್ಕೆ ಹೇಳ್ತಾ ಇದ್ದೇನೆ. ಅದ್ ಹಾಗಲ್ಲ ರೀ, ಅವಳು. ಸುಮನಾ, ನೀನ್ ಹೇಳಲೇಬೇಕು, ಹೇಳು. ಲಾ ಲಾ ಲಾ. ಏ ಮೈಗಳ್ಳಿ, ತಗೋ ಜ್ಯೂಸು. ಏನ್ ಇಷ್ಟು ಬೇಗ ಮಾಡ್ಕೊಂಡ್ ಬಂದೆ? ನನ್ ಹಾಗೆ ಹ್ಯಾಬಿಟ್. ಇದೇನಿದು ವೆರೈಟಿ ಆಗಿದೆಯಲ್ಲ? ಇದು ಜೋಜೋ ಜ್ಯೂಸ್. ಜೋಜೋ ಜ್ಯೂಸಾ? ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆಯಲ್ಲ. ಈಗ ಒಂದು ವಿಷಯ ಅರ್ಥ ಆಯ್ತು ಜಗದೀಶ. ತ್ರಿನಯನಿ ತ್ರಿಕಾಲ ಸ್ವರೂಪಿಣಿ. ಎಲ್ಲ ಸ್ಪಷ್ಟವಾಯಿತು. ಮಮ್ಮಿ ಮಮ್ಮಿ, ಸೀಕ್ರೆಟ್ ಏನು ಅಂತ ಹೇಳ್ತಾ ಇದಾರೆ. ನೀನ್ ಡಿಸ್ಟರ್ಬ್ ಮಾಡ್ಬೇಡ ವಲ್ಲಭ, ಸೈಲೆಂಟ್ ಆಗಿರು. ಹೇಳ್ ಸುಮನ, ಇವಳು ಏನು ಹೇಳಲ್ಲ. ಎಲ್ಲೋ ಹಳ್ಳಿಲಿ ಹುಟ್ಟಿದ್ ನಮ್ಮಕ್ಕ
ಇಲ್ ಬಂದು ರಾಜವೈಭವ ಅನುಭವಿಸಿದಳೆ ಅಂತಂದ್ರೆ ಇದಕ್ಕವಳ ಜಾತಕನೇ ಕಾರಣ. ಮುಂದೆ ಭವಿಷ್ಯ ಹೇಗಿರುತ್ತೆ ಅನ್ನೋದ್ನ ಗುರುಗಳು ಚರ್ಚೆ ಮಾಡ್ಬೇಕು ಅಂತ ಮಾವನ್ನ ರೂಮ್ ಕರ್ಕೊಂಡು ಹೋದ್ರು. ಹೇಗಿರುತ್ತಂತೆ ಮುಂದಿನ ಭವಿಷ್ಯ? ನಿನಗ್ ಗೊತ್ತಲ್ವಾ ಅಕ್ಕ? ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಹೇಗ್ ಪ್ರಿಪೇರ್ ಮಾಡ್ದೆ? ವೆರಿ ಸಿಂಪಲ್, ಅನ್ನದಿಂದ. ರೈಸ್ ಇಂದನಾ? ಆಫ್ ಕೋರ್ಸ್. ಅನ್ನದಲ್ಲಿ ಯಾರಾದ್ರೂ ಜ್ಯೂಸ್ ಮಾಡ್ತಾರಾ? ನಾನ್ ಮಾಡ್ತೀನಲ್ಲ. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರಲ್ವಾ. ನಮ್ ನಾಯಿ ಜೂಲಿ ತಿಂದೆ ಉಳ್ದಿರೋ ಅನ್ನನ ಬಿಸಾಡಿದ್ರೆ ಪಾಪ ಅಂತ. ಪಾಪ ನೀನು ಜ್ಯೂಸ್ ಕೇಳಿದ್ಯಲ್ಲ ಅಂತ ಆ ರೈಸ್ ಇಂದಾನೆ ಜ್ಯೂಸ್ ಮಾಡ್ದೆ. $5 lakhs ಶಿವಾರ್ಪಣ ಮಸ್ತು. $120 ಗ್ರಾಮ್ ಗೋಲ್ಡನ್ ನೆಕ್ಲೆಸ್. ಗೋವಿಂದ. ಏಯ್, ಯಾಕೋ ಹೀಗೆ ಹುಚ್ಚುಚ್ಚಾಗಿ ಬರೀತಿದ್ಯಾ? ನಮ್ಗೆ ಹುಚ್ಚಿಡ್ದಿರೋದಕ್ಕೆ. ವಲ್ಲಭ, ಮತ್ತಿನ್ನೇನ್ ಮಾಮ್? ಅಲ್ಲ, ಗುರುಗಳಿಗೆ ಅಷ್ಟೊಂದು ದುಡ್ಡು ಕೊಟ್ರು ನಮ್ ಕೈಗೆ ಅವನೇನಾದ್ರು ಬಾಳೆಹಣ್ಣಾದ್ರೂ ಕೊಟ್ನಾ? ಹೋಗ್ಲಿ, ತೀರ್ಥನಾದ್ರು ಏನಾದ್ರೂ ಕೇಳಿದ್ರೆ ಕಣ್ ಮುಚ್ಕೊಂಡು ಕಣ್ ಬಿಡ್ತಾ ಇರ್ತಾನೆ. ವಿಷಯ ಹೇಳ್ತಾನೆ ಅನ್ಕೊಂಡ್ರೆ ಒಳ್ಳೇದಾಗ್ಲಿಂತ ಎಸ್ಕೇಪ್ ಆದ. ಇವತ್ತು ಮನೆಗ್ ಬಂದಿದ್ರಲ್ಲ, ಯಾಕೆ ಹಾಗ್ ಮಾಡ್ದೆ? ನಿಮ್ ಹುಚ್ಚ ಸೊಸೆ ಹಾಸಿನಿ ಪ್ರಿಪೇರ್ ಮಾಡಿದದ್ದು ಜ್ಯೂಸ್ ಕೊಡ್ತು ವಾಮಿಟ್ ಬರೋ ತರ ಆಯ್ತು ಆಂಟಿ. ಒಂದೇ ಒಂದ್ ನಿಮಿಷ ಸುಮ್ನೆ ಇದ್ದಿದ್ರೆ ಮ್ಯಾಟ್ರ್ ಗೊತ್ತಾಗ್ತಾ ಇತ್ತು. ಅಂಕಲ್ ಹತ್ರ ಗುರುಗಳು ಏನು ಹೇಳಿಲ್ವಾ? ಅದೇ ಕೇಳಿಸ್ಲಿಲ್ಲ. ಹೋಗೋಕ್ ಮುಂಚೆ ನೈನಿ ಹತ್ರ ಏನೋ ಹೇಳಿದ್ರು. ನಾನ್ ಅಲ್ಲಿಗ್ ಹೋಗಿದ್ದಕ್ಕೆ ನನ್ನ ಹತ್ರ 2 ಮಾತಾಡಿ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು. ಬಟ್ ನನ್ ಡೌಟ್ ಏನು ಅಂದ್ರೆ, ನಯನಿಗ್ ಸಂಬಂಧಪಟ್ಟ ಯಾವ್ದೋ ರಹಸ್ಯ ಜಗದೀಶ್ಗೆ ಗುರುಗಳಿಗೆ ಖಂಡಿತವಾಗ್ಲೂ ತಿಳಿದಿದೆ. ನಾವು ಕೇಳಿದ್ರು ಹೇಳಲ್ಲ ಅಂತ ಕೂಡ ಗೊತ್ತಾಯ್ತು. ನನಗ ಮಾರ್ಕರ್ನ ಕೊಡುವಲ್ಲ. ಆಂಟಿ, ನೀವು ಗಾಯತ್ರಿ ಆಂಟಿನ ಸಾಯಿಸಿದಷ್ಟು ಈಸಿಯಾಗಿ ವಿಶಾಲ್ನ ಸಾಯಿಸೋಕ್ಕಾಗಲ್ಲ. ಈ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಗಾಬರಿ ಆಗ್ತಿದ್ಯಾ? ನಿಮ್ ಮಗ ಬ್ರ್ಯಾಂಡ್ ಬದಲಾಯಿಸಿದ ತಕ್ಷಣ ಕುಡದ್ ನಶೆಯಲ್ಲಿ ಎಲ್ಲ ನಿಜಾನು ಕಕ್ಬಿಟ್ಟ. ಯೂಸ್ಲೆಸ್ ಫೆಲೋ. ಸಾರಿ ಮಾಮ್, ಸಖಿ ಹೇಗೂ ನನ್ನ ಲೈಫ್ ಪಾರ್ಟ್ನರ್ ಆಗ್ತಾಳಲ್ಲ ಅನ್ಕೊಂಡು ಯಾವ್ದೋ ಕಿಕ್ಕಲ್ಲಿ ಹೇಳ್ಬಿಟ್ಟೆ. ಡೋಂಟ್ ವರಿ ಆಂಟಿ, ನಾನ್ ಯಾರಿಗೂ ಹೇಳಲ್ಲ. ಯಾಕಂದ್ರೆ ಇಂಥ ಸೀಕ್ರೆಟ್ಸ್ ಇಂದ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದು ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಗೆ ಇಲ್ಲ, ನಿನ್ಗೇನ್ ಕೊಡೋದು? ಕೊಡ್ತೀರಾ ಡಾರ್ಲಿಂಗ್? ಅದನ್ನ ಆಂಟಿ ನೋಡ್ಕೋತಾರೆ ಬಿಡು. ಇಟ್ಸ್ ಓಕೆ. ಈ ವಿಷಯನ ಪಕ್ಕಕ್ಕಿಟ್ರೆ ನೀವಿಲ್ಲಿ ಒಂದ್ ಇಂಪಾರ್ಟೆಂಟ್ ವಿಷಯನ ತಿಳ್ಕೋಬಹುದು. ನೀವ್ ಮಾಡಿರೋ ಹೈ ರೇಟೆಡ್ ಪಾಪಗಳಲ್ಲಿ ನಂಬರ್ 1, ಕಾರ್ ಬ್ರೇಕ್ಸ್ ನ ಫೇಲ್ ಮಾಡಿಸಿ ವಿಶಾಲ್ಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ.
ಈಗ ನೋಡಿ, ಎಲ್ಲದರಲ್ಲೂ ಕಾಮನ್ ಆಗಿರೋದು ನಯನಿ. ಗೋರಟ್, ಈ ವಿಷಯ ಕೂಡ ವಲ್ಲಭ್ ಹೇಳದ್ನಾ? ಕೂಲ್ ಆಂಟಿ, ನಿಮ್ ಮಗನ್ ಬಗ್ಗೆ ಯೋಚಿಸ್ಬೇಡಿ. ಇದನ್ ನನಗೆ ಹೇಳಿದ್ ಒಳ್ಳೇದೇ ಆಯ್ತು. ಇದ್ರಿಂದ ನಿಮಗೆ ಹೊಸ ವಿಷಯಗಳು ಗೊತ್ತಾಗತ್ತೆ. ಏನದು? ವಿಶಾಲಿಗೇನೇ ಆದ್ರೂ ನಯನಿ ಹತ್ರ ಇದ್ದು ಕಾಪಾಡ್ಕೊಳ್ತಾಳೆ. ಅಮ್ಮ ರೈಟ್? ಹೌದು, ಆದ್ರೆ ಅವಳಿಗೆ ಹೇಗ್ ತಿಳಿಯತ್ತೋ ಗೊತ್ತಾಗ್ತಿಲ್ಲ. ಇವಾಗ ಅದನ್ನ ನಾವ್ ತಿಳ್ಕೊತಿದೀವ ಆಂಟಿ. ಹೇಗೆ? ಗಂಡನಿಗೆ ಪ್ರೊಟೆಕ್ಷನ್ ಶೀಲ್ಡ್ ಆಗಿರೋ ಶ್ರೀಮತಿ ನಯನಿ ಮಗನಿಗೆ ಏನು ಆಗ್ದಿರೋ ಹಾಗೆ ಸ್ವಾರ್ಥದಿಂದ, ತಾಯಿ ಪ್ರೀತಿಯಿಂದ ಆ ಗಾಯತ್ರಿ ಆಂಟಿ ನಯನಿಗೆ ಹೆಲ್ಪ್ ಮಾಡ್ತಾ ಇರ್ಬೋದು. ಅದೇ ನಯನಿಗೇನಾದ್ರೂ ಅಪಾಯ ಆದ್ರೆ ಏನಾಗತ್ತೆ ಅಂತ ಯಾವತ್ತಾದ್ರೂ ನೀವ್ ಯೋಚಿಸಿದಿರಾ? ನಾನ್ ಯೋಚಿಸಿದಿನ ಆಂಟಿ. ವಿಶಾಲ್ಗೆ ನೀವೇನೇ ಅಪಾಯ ಮಾಡಕ್ ಹೋದ್ರು ಆ ನಯನಿ ಅಡ್ಡ ಬರ್ತಾಳೆ. ಅವಳಿಗೆ ಏನಾದ್ರೂ ಮಾಡಿದ್ರೆ ಆಗ್ಯಾರು ಕಾಪಾಡ್ತಾರೆ? ರೈಟ್. ಇನ್ನೊಂದ್ ಪಾಯಿಂಟ್ ಕೂಡ ಇದೆ. ಏನ್ ಮಾಡಕ್ ಹೊರಟಿದೀವೋ ಅದನ್ನ ಕಂಡು ಹಿಡಿಲಿಲ್ಲ ಅಂದ್ರೆ ಈ ಸಲ ನಮ್ಗೊಂದ್ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಅರ್ಜೆಂಟ್ ಆಗಿ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನಿ ಚೇರ್ಮನ್ ಏನಾದ್ರೂ ಮಾಡ್ಲೇಬೇಕು. ನಾಳೆ ಆಫೀಸ್ಗೆ ಹೋಗಿ ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕು ಅನ್ಕೊಂಡಿದ್ದಾಳೆ ಅಂತ, ಊಟಕ್ಕೆ ಅವಳೇ ಅಡ್ಗೆ ಮಾಡಿ ಬಡಿಸ್ತಾಳೆ ಅಂತ ಮಾತಾಡ್ಕೋತಾ ಇದ್ರು. ಸಾಕಾಂಟಿ, ನಯನಿ ಸಂತೋಷನ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ. ಬಾಂಬಾ? ಎಸ್. ಬಾಕ್ಸ್ ರೆಡಿ ಮಾಡು ಅಂತ ನನಗೆ ಹೇಳಿದ್ಲು. ಅದನ್ನ ಮದ್ವೆ ಹೆಣ್ಣಿನ ತರ ರೆಡಿ ಮಾಡಿದೆ. ನಾನು ಅದಕ್ಕೆ ಬೊಟ್ಟು ಇಟ್ಟಿದ್ದೆ. ಗಾಯತ್ರಿ ದೇವಿ ಆಂಟಿ ಹುಟ್ಟಿದ ಸೀರೆಗಳಿಗೆ ನಾನು ಹಗ್ ಮಾಡಿ ಮುತ್ ಕೊಟ್ಬಿಟ್ನಾ. ನಾನಿ, ಇಷ್ಟಕ್ಕೂ ದುಡ್ಡೆಲ್ಲಿ ಇಟ್ಟಿದ್ಯಾ? ವಿಕ್ರಾಂತ್ ಅವ್ರೆ, ತಗೊಂಡ್ ಬನ್ನಿ. ಈಗ್ಲೇ ತಗೊಂಡ್ಬರ್ತೇನೆ. ಅದಕ್ಕೆ ರಾತ್ರಿ ಎಲ್ಲ ಹುಡುಕುದ್ನಲ್ಲ, ಆ ದುಡ್ಡು ಎಲ್ಲೂ ಸಿಗ್ಲೇ ಇಲ್ಲ. ವಿಕ್ರಾಂತ್ ದುಡ್ಡನ್ನ ಎಲ್ಲಿಂದ ತರ್ತಾನೆ? ಏ ವಿಕ್ರಾಂತ್, ಇದ್ ನನ್ ಬ್ಯಾಗ್ ಅಲ್ವೇನೋ? ಬೋನಸ್ ದುಡ್ಡನ್ನ ಈ ಬ್ಯಾಗಲ್ಲೇ ಇಟ್ಟಿದ್ದೆ ಬ್ರೋ. ದುಡ್ಡು ಅಣ್ಣನ್ ಬ್ಯಾಗಲ್ಲೇ ಇಟ್ಟಿದ್ಯಾ? ಹೌದು ಪತಿದೇವ್ರೆ, ಕೆಲವರು ಕೆಟ್ಟ ಕಣ್ಣಲ್ಲಿ ದೃಷ್ಟಿ ಹಾಕ್ತಾರೆ ಅಂತ ಎಲ್ಲಂದ್ರಲ್ಲಿಟ್ರೆ ಕಳ್ದೋಗ್ಬೋದು ಅಂತ ಅವ್ರ ಬ್ಯಾಗಲ್ಲೇ ಇಟ್ಬಿಡಿ ಅಂತ ವಿಕ್ರಾಂತ್ ಅವ್ರಿಗೆ ನಾನೇ ಹೇಳಿದ್ದೆ. ಹೊರಗಿನವರು ಕಳ್ರು ಯಾರು ಈ ಮನೇಲಿ ಇಲ್ವಲ್ಲ, ಅದಕ್ಕೇನಾ? ನನ್ ರೂಮಲ್ಲಿ ನನ್ ಬ್ಯಾಗಲ್ಲೇ ದುಡ್ಡಿರೋದು ನನಗೆ ಗೊತ್ತಾಗ್ಲಿಲ್ವೇ? ನಮ್ಮನ್ನ ಫೂಲ್ ಮಾಡ್ದೆ ಅಂತ ಬೀಗ್ತಾ ಜಾಲ್ವಾ ನಯನಿ? ಎಲ್ಲೇ ಅಡ್ಕೆ ಕೊಟ್ಟಿದ್ ನಿನಗೆ ಆಫೀಸ್ ಹತ್ರ ಯಮಯಾತ್ರೆ ರೆಡಿ ಮಾಡಿದ್ನಿ ನಿಂಗೆ. ವಿಕ್ರಾಂತ್, ಹೋಗಿ ದುಡ್ಡು ಕಾರಲ್ಲಿ ಇಟ್ಬಿಡ್ ಬಾ. ಆಯ್ತು ಬ್ರೋ. ಹೌದು, ದುರ್ದು ಆಂಟಿಯಲ್ಲಿ ಎಲ್ರಿಗಿಂತ ಮುಂಚೆ ಹೋಗಿ ಎಕ್ಸ್ಟ್ರಾ ಕೆಲ್ಸ ಇದ್ರೆ ಮಾಡ್ತೀನಿ ಅಂತಿದ್ರು. ಇವತ್ ಅದೇನ್ ಒಳ್ಳೆ ಬುದ್ಧಿ ಬಂದಿದ್ಯೋ ನಮ್ ದುರ್ದು ಆಂಟಿಗೆ. ನಾನಿ, ಕಮ್ ಆನ್, ಲೆಟ್ಸ್ ಗೋ. ಸುಮನಾ, ಮನೆ ಕಡೆ ಹುಷಾರು, ಹೋಗ್ ಬರ್ತೀವಿ. ಓಹೋ, ದೊಡ್ಡ ಸೆಟಪ್ ಇದೆ. ಅಷ್ಟೊಂದ್ ಜನಕ್ಕೆ ಅಡ್ಗೆ ಮಾಡ್ತಾಳ ನಯನಿ? ಮಾಡೋವರೆಗೂ ಉಳಿತಾಳ? ಐ ಮೀನ್
ಇಲ್ಲಿ ಹತ್ಕೊಳ್ಳೋ ಬೆಂಕಿ ಅಡಿಗೆ ಮಾಡಲ್ಲ ವಲ್ಲಭ್, ಮರ್ಡರ್ ಮಾಡುತ್ತೆ. ಏನೋ ಸ್ಪೆಷಲ್ ಅಂತೆ ಅಲ್ಲ ಸಖಿ. ಎಸ್ ಆಂಟಿ. ಭಕ್ತಿ ಹೆಚ್ಚಿರು ನಾಯಿನಿ. ಇಲ್ಲಿ ನೋಡಿ, ಇಲ್ಲಿರೋ ಈ ಕರ್ಪೂರಗಳನ್ನ ಕಟ್ಟಿಗೆ ಜೊತೆ ಬೆಂಕಿ ಹಚ್ತಾಳೆ. ಈ ಕರ್ಪೂರನ ಚೇಂಜ್ ಮಾಡಿ ಇದರ ಜೊತೆ ನಾನು ರೀಪ್ಲೇಸ್ ಮಾಡ್ತಿದ್ದೀನಿ. ಇದು ಕರ್ಪೂರನೇ ಅಲ್ವಾ? ನೋ, ಇಟ್ಸ್ ಅ ವೈಟ್ ಬಾಂಬ್. ಹೊರ ಪ್ರದೇಶಗಳಲ್ಲಿ ಇಂಥದನ್ನ ತುಂಬಾ ಯೂಸ್ ಮಾಡ್ತಾರೆ ವಲ್ಲಭ್.